ಹಾಯ್ ಎಲ್ಲರಿಗೂ ನಮಸ್ಕಾರ. ಇವಾಗ ನಾನು ಬಳ್ಳಾರಿ ಜಿಲ್ಲೆ ಮೋಕ ಮಂಡಲ ಹತ್ರ ಇದೆ. ನಮ್ ಮುಂಚೆ ಸಿದ್ದಪ್ಪ ಅವ್ರಿದೆ. ಸಿದ್ದಪ್ಪ ಅವ್ರನ್ನ ಕೇಳ್ಬೋದು. ಇವಾಗ ಅವ್ರ ಹತ್ರ ಜೀವಗಳು ಏನೇನಿದೆ, ಜೀವನ ಯಾವ ತರ ಇದೆ ಅಂತ ಅವ್ರನ್ನೇ ಕೇಳ್ಬೋದು. ನಮಸ್ಕಾರ ಸಿದ್ದಪ್ಪ ಅವರು. ಏನ್ ಓದಿದ್ದೀರಾ? ಏನ್ ಓದಿಲ್ಲ. ಮತ್ತೆ ಇದು ಏನಿದೆ ಜೀವಗಳು? ಜೀವಗಳು ಮ್ಯಾಕೆ ಪಡ್ಲೆ ಮರಿ ಕುರಿಗಳು ಅವನ್ನೇ ಜೀವನ ಮಾಡ್ಕೊಂಡ್ ತಂಗದಿ. ಎಷ್ಟಿಂದ ಸ್ಟಾರ್ಟ್ ಮಾಡಿದೆ ಇದು? ಇವು ನಮ್ಮ ಅಪ್ಪನ ಕಾಲದಾಗ ಸಂಬಳ ದುಡ್ದು ಒಂದ್ 50 ಇದ್ರು ಸಂಬಳ ದುಡ್ಕೊಂಡು ಒಂದ್ 200 ಮಾಡ್ಕೊಂಡೇವ್ರಿ. ಹೌದಾ? ಆ ಟೈಮಲ್ಲೇ ಆ ಟೈಮಲ್ಲಿ ಫಸ್ಟ್ ಗೆ ನಮ್ಮ ಅಪ್ಪ ನಮ್ಮ ಹೊಲ್ದಾಕಿದ್ರ ಅವ ಸಂಬಳ ದುಡ್ದು ಒಂದ್ 200-300 ಮಾಡ್ಕೊಂಡ್ರ ಹಂಗೆ ಅಕ್ಕನವ್ರ ಮದ್ವಿ ಮಾಡ್ಕೊಂಡ್ ಹಂಗೆ ಸಂಭಾಷಣೆ ಹಂಗ ಬಂದೇವ್ರಿ. ಸಂಭಾಷಣೆ ಹಂಗ ಮಾಡ್ಕೊಂಡ್ ಇವಾಗ ಟೋಟಲ್ ಎಷ್ಟಿದೆ ಇದು? ನಮ್ಮ 200 ಆಗವ್ರಿ. 200. ಮತ್ತೆ ಇದು ಮೇವು ಎಲ್ಲಾಗ ಚೆನ್ನಾಗ ತಿಂತಾ ಇದೆಯಾ? ತಿಂತಾವ್ರಿ. ಹಂಗ 3 ತಿಂಗಳು 4 ತಿಂಗಳಿಗೆ ಮದ್ದ್ ಹಾಕ್ತಿವಲ್ರಿ, ಔಷಧ ಹಾಕ್ತಿವಿ ಅಂತ. ಅದು ಮುಂಚೆ ಏನು ಯೂಸ್ ಮಾಡಿದೆ ಇದು? ಇದು ಯೂಸ್ ಫಸ್ಟ್ ಗಿರಿ ಅದನ್ನ ಇದನ್ನ ಜೋಕ್ಲಾಜು ಅದನ್ನ ಔಷಧ ಹಾಕ್ಯಂತ ಬಂದೇವ್ರಿ. ಇವಾಗ ಏನದ ಇದ ಸ್ವಲ್ಪ ಫೇಮಸ್ ಆಗಿದ್ರೆ ಇದನ್ನ ಹಾಕ್ಯಂತ ಬಂದಿವಿ. ಇದನ್ನ ಯೂಸ್ ಮಾಡಾಕತ್ತೀವಿ. ಡಾಕ್ಟರ್ ಜೀವಮಿತ್ರ ಇದ ವರ್ಷ ಆಯ್ತು ಇದನ್ನ ಯೂಸ್ ಮಾಡಾಕತ್ತೀವಿ. ಇದು ಡಾಕ್ಟರ್ ಜೀವಮಿತ್ರ ಯೂಸ್ ಮಾಡಿದೆ ಇವಾಗ. ಮತ್ತೆ ಡಾಕ್ಟರ್ ಜೀವಮಿತ್ರ ಯೂಸ್ ಮಾಡಿಲ್ಲ ಅಂದ್ರೆ ಮುಂಚೆ ಏನ್ ಯೂಸ್ ಮಾಡಿದೆ ಔಷಧ? ಏನಕ್ಕೆ ಇಂಪ್ರೂವ್ ಏನಿದೆಯಾ ಆ ಟೈಮ್ ಅಲ್ಲಿ? ಇಂಪ್ರೂವ್ ಹಂಗ ಸ್ವಲ್ಪ ಮೇಡಮ್ ಇತ್ರಿ. ಹಂಗ ಸ್ವಲ್ಪ ಹಾಕಿದಂಗ ಅಂದ್ರ ಸ್ವಲ್ಪ ಈಗ 6 ತಿಂಗಳ ಮರಿಗೆ ಹಾಕ್ಯಂತ ಬಂದು ಒಂದ್ 2 kg 3 kg ಹಾಕ್ಯಂತ ಬಂತ ಯೂಸ್ ಮಾಡಿದ್ರಿ. ಅದು ಯೂಸ್ ಮಾಡಿದೆ. ಯೂಸ್ ಮಾಡಿದ್ರಿ. ಅದು ಇಂಪ್ರೂವ್ ಇದೆಯಾ? ಇಲ್ಲ, ಅದು ಇಂಪ್ರೂವ್ ಇವಾಗ ಸ್ವಲ್ಪ ಕಮ್ಮಿ ಆಗೈತೆ ಮೇಡಮ್. ಆ ಟೈಮ್ ಅಲ್ಲೇ ಇಂಪ್ರೂವ್ ಕಮ್ಮಿ ಆಗಿದೆ. ಇವಾಗ ಅಂದ್ರೆ ಇದ ಸ್ವಲ್ಪ ನಮಗ ಬೇಷ್ ಅನ್ಸತ್ತ. ಏನಿದೆ ಔಷಧ? ಇದು ಡಾಕ್ಟರ್ ಜೀವಮಿತ್ರ ಯೂಸ್ ಮಾಡಿದೆ ಅಂದ್ರೆ ಇವಾಗ ಏನು ಪರವಾಗಿಲ್ಲ. ಸ್ವಲ್ಪ ಮೇಯೋದು, ನೀರ್ ಕುಡಿಯೋದು, ಸ್ವಲ್ಪ ಏನು ಕೆಮ್ಮು ಪಿಮ್ಮು ನೆಗಡಿ ಜ್ವರ ಪಿರ ಎಲ್ಲಾ ಹೋಗ್ತಾವ್ರಿ. ಅದನ್ನ ಯೂಸ್ ಮಾಡಕತ್ತೀವಿ. ಹೌದಾ? ಬೆಳಗ್ಗೆ ಯೂಸ್ ಮಾಡ್ತೀಯಾ ಇಲ್ಲ ಸಾಯಂಕಾಲ ಯೂಸ್ ಮಾಡ್ತೀಯಾ? ಇದು ಮುಂಜಾನೆ ಮಾಡಿದಂದ್ರೆ ಒಂದ್ ಗಂಟೆ 2 ಗಂಟೆ ಬಿಟ್ಟ ನೀರ್ ಕೊಡ್ಸಲ್ರಿ ಅವಾಗ. ಅದನ್ನ ಇವಾಗ ಮುಂಜಾನೆ ಮಾಡಿದಂದ್ರ ಸ್ವಲ್ಪ ಯೂಸ್ ಆಗತ್ತೆ. ಮತ್ತೆ ಡಾಕ್ಟರ್ ಜೀವಮಿತ್ರ ಯೂಸ್ ಮಾಡೇ ಚೆನ್ನಾಗಿದೆಯಾ? ಚೆನ್ನಾಗೈತೆ ಮೇಡಮ್. ಇದು ಡಾಕ್ಟರ್ ಜೀವಮಿತ್ರ ಎಲ್ಲಿ ನೋಡಿದೆ? ಇದು ಯಾರು ಹೇಳಿದೆ ಅಲ್ಲೇ ಇದೆಯಾ ಅಂತ? ಹಂಗ ಫಸ್ಟ್ ನಾವು ಬಳ್ಳಾರಿ ಹೋಗಿದ್ವಿ ಮೇಡಮ್. ಬಳ್ಳಾರಿಯಾಕ ಯಾವ ಟಾನಿಕ್ ಬೇಸ್ ಬರೋದೈತ್ರಿ, ಕೆಮ್ಮಕತ್ತಾವ ಜ್ವರ ಇದು ಬೇಸ್ ಐತಿ ಹಾಕ್ರಿ ರೋಗ ಎಲ್ಲ ಚೆನ್ನಾಗಿದೆ. ರೋಗ ರುಚಿ ಎಲ್ಲಾ ಹೋಗೈತಿ. ಕುರಿ ಕೂಡ ಹಾಲು ಬರ್ತಾವ ಸಣ್ಣ ಮರಿಗೆ ಅಂತಂದು ಇದನ್ನ ತಗೊಂಬಂದಿದ್ವಿ. ತಗೊಂಬಂದು 1-2 ಸಲ ಯೂಸ್ ಮಾಡಿದ್ವಿ. ಬೇಸ್ ಅನ್ಸುತ್ತ. ಅದಕ್ಕೆ ಇದನ್ನ ಕಂಟಿನ್ಯೂ 3 ತಿಂಗಳಿಗೆ 2 ತಿಂಗಳಿಗೆ ಹಾಕ್ತೇವೆ. ಎಷ್ಟು ತಿಂಗಳಲ್ಲೇ ಸ್ಟಾರ್ಟ್ ಮಾಡಿದೆ ಇದು? ಇದು ಇವಾಗ 3 ತಿಂಗಳು ಸ್ಟಾರ್ಟ್ ಮಾಡ್ತೀವಿ. 3 ತಿಂಗಳಲ್ಲೇ ಸ್ಟಾರ್ಟ್ ಮಾಡಿ ತಿಂಗಳಿಗೆ ಎಷ್ಟು ಬಾಟ್ಲ್ ಆಗುತ್ತೆ? ನಮ್ಮ 200 ಕುರಿಗೆ ಅಂದ್ರೆ ತಿಂಗಳಿಗೆ 2 ಬಾಟ್ಲಿ. ಮತ್ತೆ ನಿಮಗೆ ಯಾವಾಗ ರಿಸಲ್ಟ್ ಬಂದ? ತಿಂಗಳಿಗೆ ರಿಸಲ್ಟ್ ಬಂದಿದ್ಯಾ? ತಿಂಗಳಿಗೆ ರಿಸಲ್ಟ್ ಬಂತು. ಮೇಸಿ ಕುರಿ ಕೂಡ ಮೇವು ತಿಂಬದು, ಹಾಲು ಸಣ್ಣ ಬರಿ ತೂಕ ಬರಕತ್ತು ಮೀಸಿದ ಒಂದ್ ತಿಂಗಳಿಗೆ 2 ತಿಂಗಳಿಗೆ 3 kg 4 kg ಏರ್ತಾವಲ್ಲ. ಬೇಸಿ ರಿಸಲ್ಟ್ ಬಂದಾಗ ಇದನ್ನ ಯೂಸ್ ಮಾಡಕತ್ತೀವಿ. ಓಕೆ. ಅವಾಗ ವೆಯ್ಟ್ ಎಷ್ಟಿದೆ? ಅವಾಗ ವೆಯ್ಟ್ ಎಷ್ಟಿದೆ? ಇವಾಗ ವೆಯ್ಟ್ ಎಷ್ಟಿದೆ? ಅವಾಗಿಂದ ಇವಾಗ ಬೇಸ್ ಐತಿ ಮೇಡಮ್. ಅಂದ್ರೆ ಇವಾಗ ಬೇಸ್ ಐತಿ. ಚೆನ್ನಾಗಿದೆ. ನೀವ್ ಎಷ್ಟು ಜನ ಹೇಳಿದೆ ಇದು ಯೂಸ್ ಮಾಡಿ? ಇದು ಯೂಸ್ ಇನ್ನ ಕೆಲವು ಜನ ಗೊತ್ತಿಲ್ಲ ಮೇಡಮ್. ಇದು ನಾವು ಫಸ್ಟ್ ಯೂಸ್ ಮಾಡಕತ್ತಿರೋದು. ಈಗ ಯಾರನ್ನ ಕೇಳಿದ್ರೆ ನಾವ್ ಹೇಳಿವಿ ಅಷ್ಟೇ. ನಾವ್ ಹಿಂಗ ಎಷ್ಟು ಜನ ಹೇಳ್ತೀರಿ ನೀವು? ನಾರ್ಮಲ್ ಎಷ್ಟು ಜನ ಹೇಳ್ತೀರಿ ಇದು? ನಾರ್ಮಲ್ ಕೇಳ್ತೇವೆ ಜನ. ಯಾರನ್ನ ನಮ್ಮಂತರ ಕುರುಬರಲ್ಲ ಅವ್ರಿಗೆ ಕೇಳಿ ತಗೊಂಬಂದಿರೋದು. ನಾವು ಕೂಡ ಫಸ್ಟ್ ಗೊತ್ತಿದ್ದಿಲ್ಲ ಅದ, ಅವ್ರಿಗೆ ಕೇಳಿ ತಗೊಂಬಂದಿರೋದು. ಅಲ್ಲಿಂದ ಪರಲ್ಲ ಬೇಸ್ ಆಗೈತಿ. ನಾವ್ ಅದನ್ನ ಹಾಕಾಕತ್ತೀವಿ. ಮತ್ತೆ ಚೆನ್ನಾಗಿದೆ ಇದು. ಡಾಕ್ಟರ್ ಜೀವಮಿತ್ರ ಯೂಸ್ ಮಾಡಿದೆ ಅಂದ್ರೆ ಎಲ್ಲಾ ಕೆಮ್ಮು ನೆಗಡಿ ಜ್ವರ ಎಲ್ಲ ನೆಗಡಿ ಜ್ವರ ಮೇವು ತಿಂಬೋದು, ಹಾಲು ಸಣ್ಣ ಮರಿ ಹಾಲು ಕುಡ್ಸೋದು. ಹೌದಾ? ಎಲ್ಲಿ ಇದು? ಅವರು ಮೆಡಿಕಲ್ ಶಾಪ್ ಅವ್ರ ಹೆಸರು ಹೇಳಿ. ವೀರಭದ್ರೇಶ್ವರ. ಎಲ್ಲಿ ಅದು? ಮೋಕದಲ್ಲಿ. ನೋಡಿದಿರಲ್ಲೇ ಸಿದ್ದಪ್ಪ ಅವ್ರು ಹೇಳಿದೆ. ಇವಾಗ ಡಾಕ್ಟರ್ ಜೀವಮಿತ್ರ ಅವರು ಮೋಕಾದಲ್ಲೇ ಶ್ರೀ ವೀರಭದ್ರೇಶ್ವರ ಮೆಡಿಕಲ್ ಅಲ್ಲೇ ತಗೊಂಡ್ ಬಂದಿದಿ ಅಂತ ಅವ್ರೇ ಹೇಳಿದೆ. ಮುಂಚೆ ಬಳ್ಳಾರಿ ಹತ್ರ ನೋಡಿದೆ, ಅಲ್ಲಿಂದ ಜಾಸ್ತಿ ದೂರ ಅಂತ. ಇವಾಗ ಇಲ್ಲೇ ಇದು ಯೂಸ್ ಮಾಡಿ ಅವ್ರ ಕೆಮ್ಮು ನೆಗಡಿ ಜ್ವರ ಎಲ್ಲ ಕಮ್ಮಿ ಆಗಿದೆ, ಏನು ಬಂದಿಲ್ಲ. ಮತ್ತೆ ನೀವು ಒಂದ್ಸರಿ ಯೂಸ್ ಮಾಡಿ. ಮತ್ತೆ ಇವಾಗ ವೆಟನರಿ ಶಾಪ್ ಅವರಿಗೆ ಡೀಲರ್ಶಿಪ್ ಗೋಸ್ಕರ ವೆಟನರಿ ಶಾಪ್ ಅವರಿಗೆ ಸ್ಕ್ರೀನ್ ಅಲ್ಲೇ ಕರೆ ಮಾಡಬಹುದು. ನಮಸ್ಕಾರ.